ಬೆಳಗ್ಗೆ ಸಾಹೇಬ್ರು 5 ರೂಪಾಯಿ ಬೇಡ 10 ರೂಪಾಯಿ ಕೊಡು ಅಂತ ತರಲೆ ಮಾಡ್ತಾ ಇದ್ರು. ಸಾಹೇಬ್ರಿಗೆ ಬಾಯ್ ಹೇಳಿ ನಾನ್ ಡ್ಯೂಟಿ ಮೇಲೆ ಬಂದೆ. ಯಾರೋ ಫೀಡ್ಬ್ಯಾಕ್ ಕೊಟ್ಟಿದ್ರು, ಬೆಳಗ್ಗೆ ಮೂಡ್ ಆಫ್. ಇವೆಲ್ಲ ಮಾಮೂಲು. ಕಂಟ್ರೋಲ್ ಟ್ರಾಫಿಕ್ ಇದೆ, ಒಂದ್ 5 ನಿಮಿಷ ಬರ್ತೀನಿ ಅಂದಿದ್ದಕ್ಕೆ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಬಿಟ್ರು. ಕ್ಯಾನ್ಸಲ್ ಮಾಡಿ ಅವ್ರ ಕ್ಯಾನ್ಸಲೇಷನ್ ಚಾರ್ಜಸ್ ಉಳ್ಸಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. 7:30 ಡ್ಯೂಟಿ ಆನ್ ಮಾಡಿದ್ದು, 8:30 ಡ್ಯೂಟಿ ಬಂದಿದ್ದು. ಅದು ಕೂಡ 2.4 ಕಿಲೋಮೀಟರ್ ಪಿಕಪ್. ಫಸ್ಟೇ ಕಸ್ಟಮರ್ ಮೆಸೇಜ್ ಮಾಡ್ಬಿಟ್ಟಿದ್ದೆ, ನಾನು ಬರ್ತಾ ಇದ್ದೀನಿ ಕ್ಯಾನ್ಸಲ್ ಮಾಡಬೇಡಿ ಅಂತ. ಆಪ್ ಅಲ್ಲಿ ಇನ್ಬಿಲ್ಡ್ ಆಪ್ಷನ್ ಇದೆ, ಅದು ನಾವು ಕಸ್ಟಮರ್ಗೆ ಮೆಸೇಜ್ ಮುಖಾಂತರ ಹೇಳ್ಬೋದು. ಇದರಿಂದ ನಮಗೂ ಉಪಯೋಗ ಇದೆ, ಕಸ್ಟಮರ್ಗೂ ಉಪಯೋಗ ಇದೆ. ನಾವು ಬರ್ತಾ ಇದೀವಿ ಅಂತಂದ್ರೆ ಕಸ್ಟಮರ್ ಕೂಡ ಕ್ಯಾನ್ಸಲ್ ಮಾಡಲ್ಲ. ಚಾನ್ಸಸ್ ತುಂಬಾ ಕಮ್ಮಿ, ಒಂದು 30% ಕ್ಯಾನ್ಸಲ್ ಮಾಡ್ತಾರೆ, 70% ಕ್ಯಾನ್ಸಲ್ ಮಾಡಲ್ಲ ಪ್ಯಾಸೆಂಜರ್ಸ್. 2.4 ಕಿಲೋಮೀಟರ್ ಬರ್ತಾ ಇದ್ದೀನಿ ಅಂದಿದ್ದಕ್ಕೆ ಕಸ್ಟಮರ್ ಓಕೆ ಅಂತ ಹೇಳಿ ರೆಸ್ಪಾನ್ಸ್ ಕೊಟ್ಟಿದ್ರು. ನಾನು ಹೋದೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಸಹಕಾರ ನಗರಕ್ಕೆ ಡ್ರಾಪ್ ಮಾಡಿ ಅಲ್ಲಿಂದ ಲೋಕಲ್ ಡ್ಯೂಟಿ ಮಾಡ್ಕೊಂಡಿದ್ದೆ. ಸಹಕಾರ ನಗರದಿಂದ ಕೋಗಿಲಿಗೆ ಒಂದು ಬಾಡಿಗೆ ಬಂದೆ, ಅವ್ರನ್ನ ಡ್ರಾಪ್ ಮಾಡಿ ಇನ್ನೊಂದು ಬಾಡಿಗೆ ಅಕ್ಸೆಪ್ಟ್ ಮಾಡಿದ್ದೆ. ಆ ಬಾಡಿಗೆ ಹಾಕೊಂಡು ಬರುವಾಗ ಇವರು ನಮ್ಮ ಫಾಲೋವರೇ ಇದ್ರು, ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು. ಇವರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಇನ್ನೊಂದು ಬಾಡಿಗೆ ಹಾಕೊಂಡು ಸೀದಾ ನನ್ನ ಮನೆ ಕಡೆ ಬಂದೆ. ಶುಕ್ರವಾರ ಆಗಿದ್ರಿಂದ ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ ನಾನು ಡ್ಯೂಟಿ ಮಾಡೋದು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮಾಜ್ಗೆ ಹೋಗಿ ಬಂದೆ. ಬಂದ್ಬಿಟ್ಟು ಮತ್ತೆ 4 ಗಂಟೆ ಮೇಲೆ ಡ್ಯೂಟಿ ಮೇಲೆ ಹೊರಟೆ. ಅವಾಗ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿ ಗುರ್ತಿಡ್ದು ಮಾತಾಡ್ಸಿದ್ರು. ಇವತ್ತಾಕೋ ರೋಡ್ ಖಾಲಿ ಇತ್ತು, ಅದು ಬರೀ ಸರ್ವಿಸ್ ರೋಡ್ ಮಾತ್ರ ಹೆಬ್ಬಾಳದಲ್ಲಿ. ಆ ಕಡೆ ಫುಲ್ ಜಾಮ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಮುಂದೆ ಬಂದೆ, ಮಾನ್ಯತಾ ಮತ್ತೆ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ.